ಸರಿ ಶಾಸ್ತ್ರಿಗಳೇ, ಪ್ರದೋಷ ಪೂಜೆಯ ಅಗತ್ಯತೆ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ಇವತ್ತಿನ ಮೊದಲ ಸಂದೇಶ ಜ್ಯೋತಿಲಕ್ಷ್ಮಿ ಚಾಮರಾಜನಗರದಿಂದ ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 1/1/1996, ಸಮಯ ಸಂಜೆ 5:30. ಕಷ್ಟಕ್ಕೆ ಯಾವಾಗ ಕೊನೆ, ದಯವಿಟ್ಟು ತಿಳಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಜ್ಯೋತಿಲಕ್ಷ್ಮಿಯವರ ಪ್ರಶ್ನೆ, ಕಷ್ಟಗಳೇ ಇದೆ, ಇದಕ್ಕೆ ಯಾವಾಗ ಕೊನೆ ಅಂತ ಪಾಪ ಅವ್ರ ಪ್ರಶ್ನೆ ಅಲ್ವಾ. ಜಾತಕ ನೋಡೋಣ. ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅವಶ್ಯಂ ಅನುಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ ಅಂತ. ಅವಶ್ಯಂ ಅನುಭೋಕ್ತವ್ಯಂ, ಅನುಭವಿಸದ ಹೊರತು ಯಾವುದನ್ನು ದಾಟಲಿಕ್ಕಾಗೋದಿಲ್ಲ. ಸ್ವಲ್ಪ ಪ್ರಮಾಣವೋ ದೊಡ್ಡ ಪ್ರಮಾಣವೋ ಅವರವರ ಕರ್ಮ ಫಲಾನುಸಾರ ನಮಗೆ ತೊಡಕುಗಳು ಬರುತ್ತೆ. ಹಾಗಾಗಿ ಅಂಥ ಸಂದರ್ಭಗಳನ್ನು ನಾವು ಎದುರಿಸ್ಬೇಕಾಗತ್ತೆ. ಕುಸಿಯೋದಲ್ಲ, ಎದುರಿಸ್ಬೇಕು, ಎದೆ ಗಟ್ಟಿ ಮಾಡಿಕೊಳ್ಬೇಕು. ಕಷ್ಟಗಳನ್ನು ನಾವು ಆ ಕಷ್ಟ ಅನ್ನೋದಕ್ಕೆ ಭಯಗೊಂಡ್ರೆ ಜೀವನ ಹೊರಟೋಗ್ಬಿಡುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ನಿಮ್ಮ ಕಷ್ಟ ನೋಡಿ, ಅಲ್ಲಿ ಗಡಿಯಲ್ಲಿರ್ತಕ್ಕಂಥ ಸೈನಿಕರದಷ್ಟು ಕಷ್ಟ ಅಲ್ಲ. ಅದೇನು ಅಲ್ಲಿ ಸಿಯಾಚಿನಲ್ಲಿ ಅಂಥ ಕಡೆಯೆಲ್ಲ ಆ ಚಳಿಲಿದ್ದು ಒದ್ದಾಡಿ ಪ್ರತಿ ಕ್ಷಣ ಅವರು ಹೇಗೆ ಬದುಕ್ತಾ ಇದ್ದಾರೆ, ಆ ಕಷ್ಟವನ್ನು ನಾವು ಅನುಭವಿಸ್ತಾ ಇಲ್ಲ. ಯಾವುದೋ ಇರ್ತಕ್ಕಂಥ ಸಣ್ಣ ಪುಟ್ಟ ತೊಡಕಿರಬಹುದು ನಮಗೆ, ಯಾವುದೋ ಒಂದು ಸ್ವಲ್ಪ ಸಾಲದ ಹೊರೆನೋ ಅಥವಾ ಇನ್ನೇನೋ ಅಕ್ಕಪಕ್ಕದವ್ರಿಗೆ ಕಿರಿಕಿರಿನೋ ಅಥವಾ ಇನ್ನೇನೋ ಕೆಲಸವೋ ಮತ್ತೊಂದು ಈ ಥರದಕ್ಕೆ, ಅದು ಇದೆಲ್ಲದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೋಡೋಣ, ಮೊದಲಿಗೆ ಜಾತಕವನ್ನು ಪರಿಶೀಲಿಸೋಣ. ನೋಡಿ, ನಿಮ್ಮದು ಮಿಥುನ ಲಗ್ನದ ಕರ್ಮಾಧಿಪತಿ ಗುರು ನಿಮಗೆ ಚೆನ್ನಾಗಿದ್ದಾನೆ. ವಸ್ತುತಃ ಕರ್ಮ ಸಪ್ತಮ ಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ನಿಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಕೂಡ ನಿಮ್ಮ ಜಾತಕದಲ್ಲಿ ತನ್ನದೇ ಮನೆಯಲ್ಲಿದ್ದಾನೆ, ತುಂಬ ಒಳ್ಳೆಯದೇ. ನೋಡಿ, ಕಾಲವಿದ್ದಾಗ ಇದು ಸಾಮಾನ್ಯವಾಗಿ ನಿಮಗೆ ವಸ್ತುತಃ ಏನಾಗುತ್ತೆ, ಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿದ್ದು ಕಷ್ಟ ಇದೆ ಅಂದರೆ ಸಂಶಯವೇ ಇಲ್ಲ, ಅದು ಪ್ರಾರಬ್ಧ. ಅಂದರೆ ಹಿಂದಿನಿಂದ ಬಂದಿರತಕ್ಕಂಥ ಬಳುವಳಿಯಾಗಿ ಈಗ ಮುಗಿದೋಗ್ತಕ್ಕಂಥದ್ದೇ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ನೀವು ಹತ್ತಿರದಲ್ಲಿ ಶನೈಶ್ಚರ ದೇವಸ್ಥಾನ ಇದ್ದರೆ ಪ್ರತಿ ಶನಿವಾರ ಅಲ್ಲಿ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ, ನೀವು ನೋಡಿ ಪ್ರಯತ್ನ ಮಾಡಿ, 9 ವಾರ ನೀವು ದೀಪ ಹಚ್ಚಿ ಬನ್ನಿ. ಅಕಸ್ಮಾತ್ ಶನೈಶ್ಚರ ಇಲ್ಲಾಂದರೆ ಈಶ್ವರ ಸನ್ನಿಧಾನದಲ್ಲಿ ಹಚ್ಚಿ. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಧೃತಿಗೆಡಬೇಡಿ, ನಿಮ್ಮ ಕೆಲಸ ನೀವು ಮುಂದುವರಿಸಿ. ನೀವು ಹಚ್ಚುವ ಎಳ್ಳೆಣ್ಣೆಯ ದೀಪ ನಿಮ್ಮ ಈ ಕಷ್ಟ ಅನ್ನೋ ಕತ್ತಲಿಂದ ನಿಮ್ಮನ್ನು ಹೊರಗೆ ತರುತ್ತೆ. ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳು, ಇನ್ನು ಮುಂದಿನ ಸಂದೇಶ ನೋಡ್ತಾ ಹೋಗೋದಾದರೆ ಬಂಗಾರಪೇಟೆಯಿಂದ ಮಂಜುನಾಥ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 6/11/1994, ಸಮಯ ಸಂಜೆ 5:30. ಮದುವೆ ಮತ್ತು ಜೀವನ ಹೇಗಿದೆ, ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಂಜುನಾಥ್ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದ್ದಾರೆ, ಜೀವನದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ಮಂಜುನಾಥ್ ಅವರೇ, ನಿಮ್ಮ ಜಾತಕ ಗಮನಿಸಿದ್ರೆ ಇದು ಮೇಷ ಲಗ್ನದಿಂದ ವಿವಾಹದ ಅಧಿಪತಿ, ವಿವಾಹ ಸ್ಥಾನ ಎರಡನ್ನೂ ಗಮನಿಸ್ಕೊಂಡ್ರೆ ನೋಡಿ, ಅಲ್ಲಿ ಶುಕ್ರ ಅಧಿಪತಿ, ಶುಕ್ರ ಮೌಢ್ಯನಾಗಿದ್ದಾನೆ. ಅಷ್ಟಲ್ಲದೆ ಅಲ್ಲಿ ಗುರು, ರವಿ, ರಾಹು, ಬುಧ ಎಲ್ಲ ಬಂದು ಸೇರಿದ್ದಾರಲ್ಲಿ. ಸ್ವಲ್ಪ ತೊಡಕೆ ಇದು. ನೀವು ಗ್ರಹಶಾಂತಿಯನ್ನು ಮಾಡಿಸಬೇಕು. ಮತ್ತು ಈ ಚತುರ್ಥದಲ್ಲಿ ಕುಜ ಇದ್ದಾನೆ, ಕುಜನ ದೃಷ್ಟಿಯೂ ಸಪ್ತಮಕ್ಕಿದೆ. ಈಗೆಲ್ಲ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ನೀವು ಈ ಗ್ರಹಶಾಂತಿ, ಇದರ ಜೊತೆಗೆ ಕದಳಿ ವಿವಾಹ, ಅದು ಈ ಸ್ವಲ್ಪ ಹೆಚ್ಚಿನ ತೊಡಕಿದ್ದರೆ ಕದಳಿ ವಿವಾಹ ಮಾಡಿಸೋದು ಒಳ್ಳೆಯದು, ವಿವಾಹಕ್ಕೆ ಪ್ರತಿಬಂಧಕವಾಗಿರತಕ್ಕಂಥದ್ದು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಈ ಕಾರಣದಿಂದ ಅವೆರಡನ್ನು ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಮುಂದೆ. ಹಾಗಾಗಿ ಸಶಾಸ್ತ್ರೀಯವಾಗಿ ಕ್ರಮದಲ್ಲಿ ಶ್ರದ್ಧೆಯಿಂದ, ನಂಬಿಕೆಯಿಂದ, ಇವುಗಳೆಲ್ಲ ನಂಬಿಕೆ, ನಾವು ಮಾಡ್ತಕ್ಕಂಥ ಪೂಜೆ ನಮ್ಮ ನಂಬಿಕೆ ಮೇಲೆ ನಿಂತಿರುತ್ತೆ, ನಂಬಿಕೆಯಲ್ಲಿ ಪ್ರಧಾನವಾಗಿ. ಹೀಗಾಗಿ ಈ ರೀತಿಯಲ್ಲಿ ನೀವು ಶ್ರದ್ಧೆಯಿಂದ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಗಾಬರಿ ಬೇಡ. ನೀವು ಹೊಂದಾಣಿಕೆ ಮಾಡುವಾಗ ನಿಮ್ಮ ತುಂಬ ಅತ್ಯಂತ ಆಪ್ತ ಮೈತ್ರ ಇರತಕ್ಕಂಥ ರಾಶಿಯನ್ನು ನೋಡಿಕೊಂಡು ಜಾತಕವನ್ನು ಸಂಪೂರ್ಣ ಪರಿಶೀಲಿಸಿಕೊಂಡು ಮುಂದುವರೆದ್ರೆ ಜೀವನದಲ್ಲಿ ತೊಡಕಾಗೋದಿಲ್ಲ, ಅದರಲ್ಲೂ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ತೊಡಕು ಉಂಟಾಗೋದಿಲ್ಲ. ಸರಿ ಶಾಸ್ತ್ರಿಗಳು, ಇನ್ನು ಮುಂದಿನ ಸಂದೇಶ ರಾಯಚೂರಿನಿಂದ ಅಕ್ಷಯ್ ಕುಮಾರ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 22/6/1998, ಸಮಯ ಬೆಳಿಗ್ಗೆ 1:55.
2 ವರ್ಷದಿಂದ ಮೊಣಕಾಲು ನೋವಿದೆ, ದಯವಿಟ್ಟು ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಅಕ್ಷಯ್ ಕುಮಾರ್ ಅವರ ಪ್ರಶ್ನೆ, ಕಾಲಿನ ನೋವು, ಪಾಪ ಮೊಣಕಾಲು ನೋವ್ತಾ ಇದೆ, ಅದಕ್ಕೇನು ಪರಿಹಾರ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ಸಾಮಾನ್ಯವಾಗಿ ಈ ನೋವು, ಬಾವು, ಊತ ಇಂಥವುಗಳಿಗೆಲ್ಲ ಯಾರಪ್ಪ ಹೊಣೆ ಅಂತಂದರೆ ಶನೈಶ್ಚರ. ಹೀಗಾಗಿ ನೋಡೋಣ, ಮೊದಲಿಗೆ ನಿಮ್ಮ ಜಾತಕ ನೋಡೋಣ. ನೋಡಿ, ಇದು ನಿಮ್ಮದು ಮೇಷಲಗ್ನ. ಲಗ್ನದಲ್ಲಿ ಶನೈಶ್ಚರನೇ ಇದ್ದಾನೆ. ಅವನು ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಪ್ರಸ್ತುತ ರಾಹು ದಶೆಯಲ್ಲಿ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನಿಕಾಲವೇ ನಡೀತಾ ಇದೆ. 2025 ಜೂನ್ವರೆಗೆ ಶನೈಶ್ಚರನ ಕಾಲವೇ ಇದೆ. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಅಂದರೆ ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಶ್ರದ್ಧೆಯಿಂದ ಭಕ್ತಿಯಿಂದ ಶನೈಶ್ಚರ ಶಾಂತಿ ಮಾಡಿಸಿ, ಅದು ತೊಂದರೆ ಆಗೋದಿಲ್ಲ. ಜೊತೆಗೆ ಶನೈಶ್ಚರ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ. ಶನೈಶ್ಚರನಿಗೆ ಅಭಿಷೇಕ ಮಾಡಿಸಿ, ಆ ಅಭಿಷೇಕ ಮಾಡಿರೋ ಎಳ್ಳೆಣ್ಣೆ ಯಾವುದಿದೆ ಅದನ್ನು ನಿಮಗೆಲ್ಲಿ ನೋವಾಗಿದೆ ಅಲ್ಲಿ ಹಚ್ಚಿ ಸ್ನಾನ ಮಾಡಿ ಮಾರನೇ ದಿವಸ. ಇದು ಕ್ರಮೇಣ ಕಡಿಮೆ ಆಗುತ್ತೆ. ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಶನೈಶ್ಚರನ ಅನುಗ್ರಹ ಆದರೆ ಮೂಕಂ ಕರೋತಿ ವಾಚಾಲಂ ಪಂಕುಂ ಲಂಘಯತೆ ಗಿರಿಂ ಅಂತ. ಕಾಲಿನ ಬಾಧೆ ಇರತಕ್ಕಂಥವನು ಬೆಟ್ಟವನ್ನು ಹತ್ಕೊಂಡು ಹೋಗಿಬಿಡ್ತಾನಂತೆ. ಯಾವಾಗ? ಕೃಪೆಯಾದಾಗ, ಶನೈಶ್ಚರನ ಕೃಪೆಯಾದಾಗ. ಹೀಗಾಗಿ ಶ್ರದ್ಧೆಯಿಂದ ಪ್ರತಿ ಶನಿವಾರ 8 ಶನಿವಾರಗಳ ಕಾಲ ಆ ಎಳ್ಳೆಣ್ಣೆ ಕೊಟ್ಟು ಅಭಿಷೇಕ ಮಾಡಿಸಿ, ಅದು ಸ್ವಲ್ಪ ಹಚ್ಚಿ ಹೋಗುತ್ತೆ. ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶ ಬೆಂಗಳೂರಿನಿಂದ ದೀಪು ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 5/4/1981, ಸಮಯ ಬೆಳಿಗ್ಗೆ 11:55. ಅವರು ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ದೀಪು ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನಾಧಿಪತಿ ಬುಧ ನೀಚನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ ಪ್ರಾರಂಭ ಆಗಿದೆ. ಚಂದ್ರಕೇತು ಸ್ವಲ್ಪ ತೊಡಕು. ಕೇತು ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ನಿಮಗೆ ಈಗ ಆರೋಗ್ಯದಲ್ಲಿ ಸ್ವಲ್ಪ ಬಾಧೆ ಇದೆ. ಮತ್ತು ಕೆಲಸಕ್ಕೆ ಹೋದು ಸ್ವಲ್ಪ ತೊಡಕು ಮಾಡುತ್ತೆ. ವಿಘ್ನಗಳುಂಟು ಮಾಡೋದು, ತೊಡಕಾಗೋದು, ಸೋಲು ಉಂಟಾಗೋದು, ಈ ಥರದ್ದೆಲ್ಲ ಇದೆ. ನೀವು ತಪ್ಪದೇ ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ದಾನ ಮಾಡಿ. ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. 21 ಮಂಗಳವಾರ ಬೆಲ್ಲ ಸಮರ್ಪಣೆ ಅಥವಾ ಮೋದಕ ಸಮರ್ಪಣೆ ಇದನ್ನು ಮಾಡಿ. ಇದು ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ನಿಮ್ಮ ಆರೋಗ್ಯವೂ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಸಂದೇಶ ಮುಕ್ತಾಯ ಆಯಿತು. ಇನ್ನು 12 ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ತೀನಿ. ಈಗೊಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.